ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಬಾಯಿ ಕೆಟ್ಟಾಗ ಒಂದು ಒಳ್ಳೆ ಪೆಪ್ಪರ್ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ, ನಾಲ್ಗೆಗಂತೂ ತುಂಬಾ ಟೇಸ್ಟಿ ಅನಿಸುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಅರ್ಧ kg ಮೀನನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ರೂಪ್ಚಂದ್ ಮೀನನ್ನು ತೊಗೊಂಡಿದ್ದೀನಿ. ಯಾವ ಮೀನಾದರೂ ನೀವು ತೊಗೊಂಡು ಈ ಮಸಾಲೆನ ಹಾಕಿ ಫ್ರೈ ಮಾಡ್ಬೋದು. ಇವಾಗ ಒಂದು ಮಿಕ್ಸರ್ ಜಾರ್ಗೆ ನಾನು 3 ಟೀ ಚಮಚದಷ್ಟು ಮೆಣಸು ಕಾಳನ್ನು ಹಾಕ್ತಾಯಿದ್ದೀನಿ. ಆನಂತರ 3 ರಿಂದ 4 ಲವಂಗನ ಹಾಕ್ತಾಯಿದ್ದೀನಿ. 1 ಇಂಚಷ್ಟು ಚಕ್ಕೆನ ಹಾಕ್ತಾಯಿದ್ದೀನಿ ಸ್ವಲ್ಪನೇ. ಆನಂತರ ಇದನ್ನು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಸ್ವಚ್ಛವಾಗಿ ತೊಳೆದಿಟ್ಟಿರ್ತಕ್ಕಂಥ ಮೀನಿಗೆ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಆನಂತರ ಪೂರ್ತಿಯಾಗಿ 2 ಟೀ ಚಮಚದಷ್ಟು ಈ ಮೆಣಸು ಪುಡಿನ ಹಾಕೋತಾ ಇದ್ದೀನಿ. ಮಿಕ್ಸಿ ಮಾಡಿದ್ವಲ್ಲ ಅಷ್ಟು ಪುಡಿನ ನಾನಿಲ್ಲಿ ಬಳಸ್ತಾ ಇಲ್ಲ, 2 ಚಮಚ ಮಾತ್ರ ಹಾಕ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮಧ್ಯಮ ಗಾತ್ರದ ಒಂದು ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ ಇಷ್ಟಕ್ಕೆ. ಆನಂತರ 2 ಟೀ ಚಮಚದಷ್ಟು ಹಸಿ ಎಣ್ಣೆನ ಹಾಕೋತಾ ಇದ್ದೀನಿ. ನೀರನ್ನು ಹಾಕ್ಕೋಬಾರ್ದು, ಇದಕ್ಕೆ ಇಷ್ಟೇ ಪದಾರ್ಥನ ಹಾಕ್ಕೋಬೇಕು. ಸ್ವಚ್ಛವಾಗಿ ತೊಳೆದಿರ್ತೀವಲ್ಲ, ತೊಳೆದಿದ್ದು ತೇವ ಇರುತ್ತಲ್ಲ ಅಷ್ಟೇ ನೀರಿನ ಅಂಶ ಸಾಕಾಗುತ್ತೆ. ಮತ್ತು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೋಬಾರ್ದು. ಎಣ್ಣೆ ಕೂಡ ಹಾಕಿರ್ತೀವಲ್ಲ, ನೀಟಾಗಿ ಬೈಂಡ್ ಆಗುತ್ತೆ. ಇವಾಗ ಈ ಮಸಾಲೆನೆಲ್ಲ ನೀಟಾಗಿ ಹಚ್ಕೋಬೇಕು. ಎಲ್ಲ ಮೀನುಗಳಿಗೂ ಹತ್ತೋ ಥರ ಹಿಂದೆ ಮುಂದೆ ತಿರುಗಿಸಿ ನೀಟಾಗಿ ಹಚ್ಕೋಬೇಕು. ನಾಲ್ಗೆಗಂತೂ ತುಂಬಾ ರುಚಿಯಾಗಿರುತ್ತೆ ಈ ಮೀನು. ಯಾವಾಗಲೂ ರೆಡ್ ಕಲರ್ ಮಾಡ್ತಾನೆ ಇರ್ತೀವಿ, ಈ ಥರ ಗ್ರೀನ್ ಕಲರಲ್ಲಿ ಮಾಡ್ಕೊಂಡಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ನಾಲ್ಗೆಗೂ ತುಂಬ ರುಚಿಯಾಗಿರುತ್ತೆ. ಮೆಣಸು ಎಸ್ಪೆಷಲಿ ಟೇಸ್ಟ್ ಅದು ಬೇರೆಯೇ ಟೇಸ್ಟ್ ಕೊಡ್ತಾ ಇರುತ್ತೆ, ತುಂಬಾ ಟೇಸ್ಟ್ ಅನಿಸುತ್ತೆ ನಾಲ್ಗೆಗೆ. ಇವಾಗ ಇಷ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ತಾಸಿಂದ 2 ತಾಸು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆನಾದರೂ ಬಿಡಬೇಕು. ಇವಾಗ ನೋಡಿ, ನಾನು 2 ತಾಸು ಮೀನನ್ನು ನೆನೆಸಿಟ್ಟು ಇವಾಗ ತೆಗಿತಾ ಇದ್ದೀನಿ. ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ಇದನ್ನು ರವೆ ಫ್ರೈ ಮಾಡೋಣ. ಇದಕ್ಕೆ ನಾನು 1 ಟೀ ಚಮಚದಷ್ಟು ಬಾಂಬೆ ರವೆನ ತೊಗೊಂಡಿದ್ದೀನಿ. 3 ಟೀ ಚಮಚದಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. 1:3 ಪ್ರಮಾಣ ಇರಬೇಕು. ಬರೀ ರವೆನ ಹಾಕಿ ಫ್ರೈ ಮಾಡಬಾರ್ದು. ಈ ಥರ 3 ಪ್ರಮಾಣ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಆವಾಗ ಫ್ರೈ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಎಲ್ಲ ಮೀನುಗಳನ್ನು ಹೊರಳಿಸಿ ಹಾಕ್ಕೊಳ್ಳೋಣ. ಜಾಸ್ತಿ ದಪ್ಪನಾಗಿ ಹಚ್ಕೋಬೇಡಿ. ನೋಡಿ, ಈ ಥರ ತೆಳುವಾಗಿ ಹಚ್ಕೊಳ್ಳಿ ಸಾಕು. ಜಾಸ್ತಿ ದಪ್ಪನಾಗಿ ಹಚ್ಕೊಂಡ್ರೆ ರವೆನೇ ತಿಂದಂಗಾಗುತ್ತೆ. ತೆಳುವಾಗಿದ್ದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ಎಲ್ಲ ಮೀನಿಗೂ ಈ ಥರ ರವೆ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಆನಂತರ ಒಂದು ತವಾನ ಇಟ್ಕೊಂಡು ಅದಕ್ಕೆ 1-2 ರಿಂದ 3 ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದೊಂದೇ ಮೀನನ್ನು ಹಾಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು 5 ಪೀಸನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ತಕ್ಷಣವೇ ತಿರುಗಿಸಿ ಹಾಕಬಾರ್ದು. ಇದನ್ನು ಮಧ್ಯಮ ಉರಿನಲ್ಲಿ ಬೇಯಿಸಬೇಕು, ಜೋರು ಉರಿನೂ ಇಟ್ಕೋಬಾರ್ದು. ಆನಂತರ ನೋಡಿ, ಇದನ್ನು ಎಣ್ಣೆ ಎಲ್ಲ ಕಡೆ ಹೋಗೋ ಥರ ಈ ಥರ ಅಂಚನ್ನು ಈ ಥರ ಆಡಿಸ್ಕೊತಾ ಇರಬೇಕು ನಾವು. ಆವಾಗ ಎಲ್ಲ ಕಡೆ ಮೀನು ಫ್ರೈ ಆಗುತ್ತೆ. ಇಲ್ಲ ಮಧ್ಯದ ಮಾತ್ರ ಸ್ವಲ್ಪ ಫ್ರೈ ಆಗಿರುತ್ತೆ ಅಷ್ಟೇ. ನೋಡಿ, ಎಲ್ಲ ಕಡೆನೂ ಈ ಥರ ತಿರುಗಿಸಿ. ನೋಡಿ, ಕೊನೆಯಲ್ಲಿರೋ ಮೀನಿಗೆ ಈ ಎಣ್ಣೆ ಬಿದ್ದೇ ಇಲ್ಲ. ಈ ಥರ ತಿರುಗಿಸಿದ ಮೇಲೇ ಬೀಳೋದು. ಇವಾಗ ನೋಡಿ, ಒಂದು 2 ನಿಮಿಷ ಆಗಿದೆ ಅನಿಸುತ್ತೆ. ಇವಾಗ ಫ್ರೈ ಆಗಿದೆ ಅನಿಸುತ್ತೆ. ತಿರುಗಿಸಿ ಹಾಕೋತಾ ಇದ್ದೀನಿ. ನೋಡಿ, ತಿರುಗಿಸಿ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಆಗಿದೆ ಒಂದು ಕಡೆ ಭಾಗ. ಎಲ್ಲವನ್ನು ಹೀಗೆ ತಿರುಗಿಸಿ ಹಾಕೋತಾ ಇದ್ದೀನಿ. ತಿರುಗಿಸಿ ಹಾಕಿದ ಭಾಗನೂ ಇವಾಗ ನಾವು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. ಇವಾಗೂ ಕೂಡ ಎಣ್ಣೆ ಎಲ್ಲ ಕಡೆ ಹೋಗೋ ಥರ ನಾವು ಈ ಹಂಚನ್ನು ಸರಿಯಾಗಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೇ ಫ್ರೈ ಮಾಡಿ, ಆವಾಗ ನೀಟಾಗಿ ಫಿಶ್ಶು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಇವಾಗ ಇನ್ನೊಂದು ಸಾರಿ ತಿರುಗಿಸಿ ಹಾಕೋತಾ ಇದ್ದೀನಿ. ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊಂಡು ಆ ಭಾಗ ಕೂಡ ಸ್ವಲ್ಪ ಇನ್ನೊಂದು ಸಾರಿ ಫ್ರೈ ಮಾಡೋಣ. ಆನಂತರ ಈ ಮಧ್ಯದಲ್ಲಿರೋ 2 ಫ್ರೈ ಕೂಡ ಚೆನ್ನಾಗಿ ಬೆಂದಿದೆ, ಇದನ್ನು ತೆಗಿತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಮಧ್ಯ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದಷ್ಟು ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಮೆಣಸಾಗಿರೋದ್ರಿಂದ ನಾಲ್ಗೆಗೆ ಒಂದು ಒಳ್ಳೆ ರುಚಿನೇ ಇರುತ್ತೆ. ಜಾಸ್ತಿ ಮಸಾಲ ಪದಾರ್ಥನೂ ಏನೂ ಬಳಸಿಲ್ಲ, ಹಾಗಾಗಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದಿರುತ್ತೆ. ಮೀನು ಸೇವನೆ ಆರೋಗ್ಯಕ್ಕೆ ಒಳ್ಳೆಯದೇ ಇರುತ್ತೆ. ತುಂಬ ಮಸಾಲೆ ಎಲ್ಲ ಹಾಕಿ ಮಾಡಿದಾಗ ಹೊಟ್ಟೆ ಕೆಡೋ ಅಂಥ ಚಾನ್ಸ್ ಇರುತ್ತೆ.
ಆದರೆ ಮಸಾಲೆನೆಲ್ಲ ಕಡಿಮೆ ಬಳಸಿ ಮಾಡಿದಷ್ಟು ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿರುತ್ತೆ. ತಿಳಿ ಸಾರು ಅನ್ನದ ಜೊತೆಗೆ, ಬೇಳೆ ಸಾರು ಜೊತೆಗೆ, ಕಟಗಲ್ ರೊಟ್ಟಿ ಜೊತೆಗೆ, ಹಾಗೆ ಸೈಡ್ ಡಿಶ್ ಆಗೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.